ನೋಡಿ, ರಾಜ್ಯದಲ್ಲಿ ಮಳೆ ಹೇಗೆ ಆರ್ಭಟಿಸ್ತಾ ಇದೆ ಅಂತ ಹೇಳಿದ್ರೆ ಮೃಗಶಿರ ಮಳೆಯ ಆರ್ಭಟಕ್ಕೆ ಅಕ್ಷರಶಃ ಕರ್ನಾಟಕ ಕಂಗಾಲಾಗಿ ಹೋಗಿದೆ. ಕರಾವಳಿ, ಕೊಡಗು ಈ ಭಾಗದಲ್ಲೆಲ್ಲ ಮಳೆಯ ಆರ್ಭಟದಿಂದಾಗಿ ಹೈರಾಣಾಗಿ ಹೋಗಿದ್ದಾರೆ. ನಿರಂತರವಾಗಿ ಮಳೆಯ ಆರ್ಭಟದಿಂದಾಗಿ ಜನ ರೋಸಿ ಹೋಗಿದ್ದಾರೆ. ಕೊಡಗುನಲ್ಲಿ ಮಳೆ ನೋಡಿ, ತಲಕಾವೇರಿ ಭಾಗಮಂಡಲದಲ್ಲಿ ಧಾರಾಕಾರ ಮಳೆಯಾಗಿದೆ. ಎರಡನೇ ಬಾರಿಗೆ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ತಲಕಾವೇರಿ ಭಾಗಮಂಡಲದಲ್ಲಿ ಸಂಪೂರ್ಣ ಮಳೆಯಿಂದಾಗಿ ಜಲಾವೃತವಾಗಿದೆ. ಸಂಪೂರ್ಣ ಜಲಾವೃತಗೊಂಡಿದೆ. ಇದು ಭಾಗಮಂಡಲ ತ್ರಿವೇಣಿ ಸಂಗಮದ ದೃಶ್ಯ. ಸಂಪೂರ್ಣ ಜಲಾವೃತಗೊಂಡಿದೆ. ನಾಪೋಲ್ ರಸ್ತೆ ಮೇಲೆ ನೀರಿದೆ, ಸ್ವಲ್ಪ ನೀರಿದೆ ಅಷ್ಟೇ ನಾಪೋಲ್ ರಸ್ತೆ ಮೇಲೆ. ಎರಡು ದಿನಗಳಿಂದ ಬಿರುಸಾದ ಮಳೆಯಿಂದಾಗಿ ಭಾಗಮಂಡಲ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ನಾಪೋಲ್ ರಸ್ತೆ ಮೇಲೆ ಸ್ವಲ್ಪ ನೀರು ಹರಿತಾ ಇದೆ. ರಸ್ತೆ ಮೇಲೆ ಹರಿತಾ ಇದೆ, ಕಾಣಬಹುದು ನಿಮಗೆ ಈ ಚಿತ್ರ. ಫ್ಲೈಓವರ್ ಕೆಳಗಡೆ ನೋಡಿ, ರಸ್ತೆ ಮೇಲೆ ನೀರು ಹರಿತಾ ಇದೆ. ಜೋರ್ ಮಳೆ, ಈಗಲೂ ಮಳೆ ಜೋರ್ ಬರ್ತಾ ಇದೆ. ಎರಡು ದಿನಗಳಿಂದ ಬಿರುಸಾದ ನೋಡಿ, ರಾಜ್ಯದಲ್ಲಿ ಮಳೆ ಹೇಗೆ ಆರ್ಭಟಿಸ್ತಾ ಇದೆ ಅಂತ ಹೇಳಿದ್ರೆ ಮೃಗಶಿರ ಮಳೆಯ ಆರ್ಭಟಕ್ಕೆ ಅಕ್ಷರಶಃ ಕರ್ನಾಟಕ ಕಂಗಾಲಾಗಿ ಹೋಗಿದೆ. ಕರಾವಳಿ, ಕೊಡಗು ಈ ಭಾಗದಲ್ಲೆಲ್ಲ ಮಳೆಯ ಆರ್ಭಟದಿಂದಾಗಿ ಹೈರಾಣಾಗಿ ಹೋಗಿದ್ದಾರೆ. ನಿರಂತರವಾಗಿ ಮಳೆಯ ಆರ್ಭಟದಿಂದಾಗಿ ಜನ ರೋಸಿ ಹೋಗಿದ್ದಾರೆ. ಕೊಡಗುನಲ್ಲಿ ಮಳೆ ನೋಡಿ, ತಲಕಾವೇರಿ ಭಾಗಮಂಡಲದಲ್ಲಿ ಧಾರಾಕಾರ ಮಳೆಯಾಗಿದೆ. ಎರಡನೇ ಬಾರಿಗೆ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ತಲಕಾವೇರಿ ಭಾಗಮಂಡಲದಲ್ಲಿ ಸಂಪೂರ್ಣ ಮಳೆಯಿಂದಾಗಿ ಜಲಾವೃತವಾಗಿದೆ. ಸಂಪೂರ್ಣ ಜಲಾವೃತಗೊಂಡಿದೆ. ಇದು ಭಾಗಮಂಡಲ ತ್ರಿವೇಣಿ ಸಂಗಮದ ದೃಶ್ಯ. ಸಂಪೂರ್ಣ ಜಲಾವೃತಗೊಂಡಿದೆ. ನಾಪೋಲ್ ರಸ್ತೆ ಮೇಲೆ ನೀರಿದೆ, ಸ್ವಲ್ಪ ನೀರಿದೆ ಅಷ್ಟೇ ನಾಪೋಲ್ ರಸ್ತೆ ಮೇಲೆ. ಎರಡು ದಿನಗಳಿಂದ ಬಿರುಸಾದ ಮಳೆಯಿಂದಾಗಿ ಭಾಗಮಂಡಲ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ನಾಪೋಲ್ ರಸ್ತೆ ಮೇಲೆ ಸ್ವಲ್ಪ ನೀರು ಹರಿತಾ ಇದೆ. ರಸ್ತೆ ಮೇಲೆ ಹರಿತಾ ಇದೆ, ಕಾಣಬಹುದು ನಿಮಗೆ ಈ ಚಿತ್ರ. ಫ್ಲೈಓವರ್ ಕೆಳಗಡೆ ನೋಡಿ, ರಸ್ತೆ ಮೇಲೆ ನೀರು ಹರಿತಾ ಇದೆ. ಜೋರ್ ಮಳೆ, ಈಗಲೂ ಮಳೆ ಜೋರ್ ಬರ್ತಾ ಇದೆ. ಎರಡು ದಿನಗಳಿಂದ ಬಿರುಸಾದ ನೋಡಿ, ರಾಜ್ಯದಲ್ಲಿ ಮಳೆ ಹೇಗೆ ಆರ್ಭಟಿಸ್ತಾ ಇದೆ ಅಂತ ಹೇಳಿದ್ರೆ ಮೃಗಶಿರ ಮಳೆಯ ಆರ್ಭಟಕ್ಕೆ ಅಕ್ಷರಶಃ ಕರ್ನಾಟಕ ಕಂಗಾಲಾಗಿ ಹೋಗಿದೆ. ಕರಾವಳಿ, ಕೊಡಗು ಈ ಭಾಗದಲ್ಲೆಲ್ಲ ಮಳೆಯ ಆರ್ಭಟದಿಂದಾಗಿ ಹೈರಾಣಾಗಿ ಹೋಗಿದ್ದಾರೆ. ನಿರಂತರವಾಗಿ ಮಳೆಯ ಆರ್ಭಟದಿಂದಾಗಿ ಜನ ರೋಸಿ ಹೋಗಿದ್ದಾರೆ. ಕೊಡಗುನಲ್ಲಿ ಮಳೆ ನೋಡಿ, ತಲಕಾವೇರಿ ಭಾಗಮಂಡಲದಲ್ಲಿ ಧಾರಾಕಾರ ಮಳೆಯಾಗಿದೆ. ಎರಡನೇ ಬಾರಿಗೆ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ತಲಕಾವೇರಿ ಭಾಗಮಂಡಲದಲ್ಲಿ ಸಂಪೂರ್ಣ ಮಳೆಯಿಂದಾಗಿ ಜಲಾವೃತವಾಗಿದೆ. ಸಂಪೂರ್ಣ ಜಲಾವೃತಗೊಂಡಿದೆ. ಇದು ಭಾಗಮಂಡಲ ತ್ರಿವೇಣಿ ಸಂಗಮದ ದೃಶ್ಯ. ಸಂಪೂರ್ಣ ಜಲಾವೃತಗೊಂಡಿದೆ. ನಾಪೋಲ್ ರಸ್ತೆ ಮೇಲೆ ನೀರಿದೆ, ಸ್ವಲ್ಪ ನೀರಿದೆ ಅಷ್ಟೇ ನಾಪೋಲ್ ರಸ್ತೆ ಮೇಲೆ. ಎರಡು ದಿನಗಳಿಂದ ಬಿರುಸಾದ ಮಳೆಯಿಂದಾಗಿ ಭಾಗಮಂಡಲ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ನಾಪೋಲ್ ರಸ್ತೆ ಮೇಲೆ ಸ್ವಲ್ಪ ನೀರು ಹರಿತಾ ಇದೆ. ರಸ್ತೆ ಮೇಲೆ ಹರಿತಾ ಇದೆ, ಕಾಣಬಹುದು ನಿಮಗೆ ಈ ಚಿತ್ರ. ಫ್ಲೈಓವರ್ ಕೆಳಗಡೆ ನೋಡಿ, ರಸ್ತೆ ಮೇಲೆ ನೀರು ಹರಿತಾ ಇದೆ. ಜೋರ್ ಮಳೆ, ಈಗಲೂ ಮಳೆ ಜೋರ್ ಬರ್ತಾ ಇದೆ. ಎರಡು ದಿನಗಳಿಂದ ಬಿರುಸಾದ
ನೋಡಿ, ರಾಜ್ಯದಲ್ಲಿ ಮಳೆ ಹೇಗೆ ಆರ್ಭಟಿಸ್ತಾ ಇದೆ ಅಂತ ಹೇಳಿದ್ರೆ ಮೃಗಶಿರ ಮಳೆಯ ಆರ್ಭಟಕ್ಕೆ ಅಕ್ಷರಶಃ ಕರ್ನಾಟಕ ಕಂಗಾಲಾಗಿ ಹೋಗಿದೆ. ಕರಾವಳಿ, ಕೊಡಗು ಈ ಭಾಗದಲ್ಲೆಲ್ಲ ಮಳೆಯ ಆರ್ಭಟದಿಂದಾಗಿ ಹೈರಾಣಾಗಿ ಹೋಗಿದ್ದಾರೆ. ನಿರಂತರವಾಗಿ ಮಳೆಯ ಆರ್ಭಟದಿಂದಾಗಿ ಜನ ರೋಸಿ ಹೋಗಿದ್ದಾರೆ. ಕೊಡಗುನಲ್ಲಿ ಮಳೆ ನೋಡಿ, ತಲಕಾವೇರಿ ಭಾಗಮಂಡಲದಲ್ಲಿ ಧಾರಾಕಾರ ಮಳೆಯಾಗಿದೆ. ಎರಡನೇ ಬಾರಿಗೆ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ತಲಕಾವೇರಿ ಭಾಗಮಂಡಲದಲ್ಲಿ ಸಂಪೂರ್ಣ ಮಳೆಯಿಂದಾಗಿ ಜಲಾವೃತವಾಗಿದೆ. ಸಂಪೂರ್ಣ ಜಲಾವೃತಗೊಂಡಿದೆ. ಇದು ಭಾಗಮಂಡಲ ತ್ರಿವೇಣಿ ಸಂಗಮದ ದೃಶ್ಯ. ಸಂಪೂರ್ಣ ಜಲಾವೃತಗೊಂಡಿದೆ. ನಾಪೋಲ್ ರಸ್ತೆ ಮೇಲೆ ನೀರಿದೆ, ಸ್ವಲ್ಪ ನೀರಿದೆ ಅಷ್ಟೇ ನಾಪೋಲ್ ರಸ್ತೆ ಮೇಲೆ. ಎರಡು ದಿನಗಳಿಂದ ಬಿರುಸಾದ ಮಳೆಯಿಂದಾಗಿ ಭಾಗಮಂಡಲ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ನಾಪೋಲ್ ರಸ್ತೆ ಮೇಲೆ ಸ್ವಲ್ಪ ನೀರು ಹರಿತಾ ಇದೆ. ರಸ್ತೆ ಮೇಲೆ ಹರಿತಾ ಇದೆ, ಕಾಣಬಹುದು ನಿಮಗೆ ಚಿತ್ರ. ಫ್ಲೈಓವರ್ ಕೆಳಗಡೆ ನೋಡಿ, ರಸ್ತೆ ಮೇಲೆ ನೀರು ಹರಿತಾ ಇದೆ. ಜೋರ್ ಮಳೆ, ಈಗಲೂ ಮಳೆ ಜೋರ್ ಬರ್ತಾ ಇದೆ. ಎರಡು ದಿನಗಳಿಂದ ಬಿರುಸಾದ ನೋಡಿ, ರಾಜ್ಯದಲ್ಲಿ ಮಳೆ ಹೇಗೆ ಆರ್ಭಟಿಸ್ತಾ ಇದೆ ಅಂತ ಹೇಳಿದ್ರೆ ಮೃಗಶಿರ ಮಳೆಯ ಆರ್ಭಟಕ್ಕೆ ಅಕ್ಷರಶಃ ಕರ್ನಾಟಕ ಕಂಗಾಲಾಗಿ ಹೋಗಿದೆ. ಕರಾವಳಿ, ಕೊಡಗು ಈ ಭಾಗದಲ್ಲೆಲ್ಲ ಮಳೆಯ ಆರ್ಭಟದಿಂದಾಗಿ ಹೈರಾಣಾಗಿ ಹೋಗಿದ್ದಾರೆ. ನಿರಂತರವಾಗಿ ಮಳೆಯ ಆರ್ಭಟದಿಂದಾಗಿ ಜನ ರೋಸಿ ಹೋಗಿದ್ದಾರೆ. ಕೊಡಗುನಲ್ಲಿ ಮಳೆ ನೋಡಿ, ತಲಕಾವೇರಿ ಭಾಗಮಂಡಲದಲ್ಲಿ ಧಾರಾಕಾರ ಮಳೆಯಾಗಿದೆ. ಎರಡನೇ ಬಾರಿಗೆ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ತಲಕಾವೇರಿ ಭಾಗಮಂಡಲದಲ್ಲಿ ಸಂಪೂರ್ಣ ಮಳೆಯಿಂದಾಗಿ ಜಲಾವೃತವಾಗಿದೆ. ಸಂಪೂರ್ಣ ಜಲಾವೃತಗೊಂಡಿದೆ. ಇದು ಭಾಗಮಂಡಲ ತ್ರಿವೇಣಿ ಸಂಗಮದ ದೃಶ್ಯ. ಸಂಪೂರ್ಣ ಜಲಾವೃತಗೊಂಡಿದೆ. ನಾಪೋಲ್ ರಸ್ತೆ ಮೇಲೆ ನೀರಿದೆ, ಸ್ವಲ್ಪ ನೀರಿದೆ ಅಷ್ಟೇ ನಾಪೋಲ್ ರಸ್ತೆ ಮೇಲೆ. ಎರಡು ದಿನಗಳಿಂದ ಬಿರುಸಾದ ಮಳೆಯಿಂದಾಗಿ ಭಾಗಮಂಡಲ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ನಾಪೋಲ್ ರಸ್ತೆ ಮೇಲೆ ಸ್ವಲ್ಪ ನೀರು ಹರಿತಾ ಇದೆ. ರಸ್ತೆ ಮೇಲೆ ಹರಿತಾ ಇದೆ, ಕಾಣಬಹುದು ನಿಮಗೆ ಚಿತ್ರ. ಫ್ಲೈಓವರ್ ಕೆಳಗಡೆ ನೋಡಿ, ರಸ್ತೆ ಮೇಲೆ ನೀರು ಹರಿತಾ ಇದೆ. ಜೋರ್ ಮಳೆ, ಈಗಲೂ ಮಳೆ ಜೋರ್ ಬರ್ತಾ ಇದೆ. ಎರಡು ದಿನಗಳಿಂದ ಬಿರುಸಾದ ನೋಡಿ, ರಾಜ್ಯದಲ್ಲಿ ಮಳೆ ಹೇಗೆ ಆರ್ಭಟಿಸ್ತಾ ಇದೆ ಅಂತ ಹೇಳಿದ್ರೆ ಮೃಗಶಿರ ಮಳೆಯ ಆರ್ಭಟಕ್ಕೆ ಅಕ್ಷರಶಃ ಕರ್ನಾಟಕ ಕಂಗಾಲಾಗಿ ಹೋಗಿದೆ. ಕರಾವಳಿ, ಕೊಡಗು ಈ ಭಾಗದಲ್ಲೆಲ್ಲ ಮಳೆಯ ಆರ್ಭಟದಿಂದಾಗಿ ಹೈರಾಣಾಗಿ ಹೋಗಿದ್ದಾರೆ. ನಿರಂತರವಾಗಿ ಮಳೆಯ ಆರ್ಭಟದಿಂದಾಗಿ ಜನ ರೋಸಿ ಹೋಗಿದ್ದಾರೆ. ಕೊಡಗುನಲ್ಲಿ ಮಳೆ ನೋಡಿ, ತಲಕಾವೇರಿ ಭಾಗಮಂಡಲದಲ್ಲಿ ಧಾರಾಕಾರ ಮಳೆಯಾಗಿದೆ. ಎರಡನೇ ಬಾರಿಗೆ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ತಲಕಾವೇರಿ ಭಾಗಮಂಡಲದಲ್ಲಿ ಸಂಪೂರ್ಣ ಮಳೆಯಿಂದಾಗಿ ಜಲಾವೃತವಾಗಿದೆ. ಸಂಪೂರ್ಣ ಜಲಾವೃತಗೊಂಡಿದೆ. ಇದು ಭಾಗಮಂಡಲ ತ್ರಿವೇಣಿ ಸಂಗಮದ ದೃಶ್ಯ. ಸಂಪೂರ್ಣ ಜಲಾವೃತಗೊಂಡಿದೆ. ನಾಪೋಲ್ ರಸ್ತೆ ಮೇಲೆ ನೀರಿದೆ, ಸ್ವಲ್ಪ ನೀರಿದೆ ಅಷ್ಟೇ ನಾಪೋಲ್ ರಸ್ತೆ ಮೇಲೆ. ಎರಡು ದಿನಗಳಿಂದ ಬಿರುಸಾದ ಮಳೆಯಿಂದಾಗಿ ಭಾಗಮಂಡಲ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ನಾಪೋಲ್ ರಸ್ತೆ ಮೇಲೆ ಸ್ವಲ್ಪ ನೀರು ಹರಿತಾ ಇದೆ. ರಸ್ತೆ ಮೇಲೆ ಹರಿತಾ ಇದೆ, ಕಾಣಬಹುದು ನಿಮಗೆ ಚಿತ್ರ. ಫ್ಲೈಓವರ್ ಕೆಳಗಡೆ ನೋಡಿ, ರಸ್ತೆ ಮೇಲೆ ನೀರು ಹರಿತಾ ಇದೆ. ಜೋರ್ ಮಳೆ, ಈಗಲೂ ಮಳೆ ಜೋರ್ ಬರ್ತಾ ಇದೆ. ಎರಡು ದಿನಗಳಿಂದ ಬಿರುಸಾದ